ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಾ? ತುಂಬ ದಿನ ಆದಮೇಲೆ ವ್ಲಾಗ್ ಆಗ್ತಾಯಿದ್ದೀನಿ. ಎಲ್ಲರೂ ಹೆಂಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ನನ್ನ ಫ್ರೆಂಡ್ ಊರು ಮಳವಳ್ಳಿಗೆ ಮಾರಿ ಹಬ್ಬಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಹಾಕಬೇಕು ಅಂದ್ಬಿಟ್ಟು. ಇವತ್ತು ಹಾಕ್ತಾಯಿದ್ದೀನಿ ಎಡಿಟ್ ಮಾಡಿ. ತುಂಬ ದಿನ ಆದಮೇಲೆ ಮತ್ತೊಂದು ವ್ಲಾಗ್ ಬರ್ತಾಯಿದೆ, ಅದು ನನ್ನ ಚಾನಲಲ್ಲಿ. ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಾನು ಫಾರ್ ದಿ ಫಸ್ಟ್ ಟೈಮ್ ಮಳವಳ್ಳಿಗೆ ಹೋಗಿ ಮಾರಿ ಹಬ್ಬನ ಅಟೆಂಡ್ ಮಾಡಿರೋದು. ಚೆನ್ನಾಗಿ ಅನಿಸ್ತು. ಎಕ್ಸ್ಪೀರಿಯನ್ಸ್ ವಾಸ್ ನೈಸ್. ಹಾಗೆ ನೀವು ಎಲ್ಲರೂ ಕಮೆಂಟ್ ಮಾಡಿ ಗಾಯ್ಸ್, ನಿಮ್ಮ ಕಡೆಯೂ ಮಾರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ, ಹೆಂಗೆ ಏನು ಅಂತ. ಲೈಕ್ ನಿಮ್ಮದು ಯಾವ ಫೆಸ್ಟಿವಲ್ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಆ್ಯಂಡ್ ಏನಂದರೆ, ನನಗೆ ಈ ಹಬ್ಬದ ಬಗ್ಗೆ ಜಾಸ್ತಿ ಗೊತ್ತಿಲ್ಲದೆ ಇರೋದ್ರಿಂದ, ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಲೈಕ್ ಏನೇನಾಯಿತು ಅಂತ ಎಲ್ಲ. ಬಟ್ ನನಗೇನು ನೋಡಿದೆ, ನನಗೇನು ಅನಿಸ್ತು ಅದನ್ನು ನಾನು ಹೇಳ್ತೀನಿ. ನಾವೆಲ್ಲರೂ ರೆಡಿ ಆಗಿಬಿಟ್ಟು ಮಾರಿಗುಡಿ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲೇನಂದರೆ, ಮಾರಿಗುಡಿ ಪಕ್ಕದಲ್ಲೇ ಒಂದು ಕೆರೆ ಇತ್ತು. ಅಲ್ಲಿಂದ ದೇವ್ರನ್ನ ತೊಗೊಂಬರೋಕ್ಕೆ ರೆಡಿ ಮಾಡ್ತಾಯಿದ್ರು. ದೇವಸ್ಥಾನದ ಮುಂದೆ ಅರ್ಕೆ ಕಟ್ಕೊಂಡಿರೋರೆಲ್ಲ ಕೂತಿದ್ರು. ಸ್ವಲ್ಪ ಜನ ಬಾಯಿ ಬೀಗ ಹರಿಸ್ಕೊಂಡಿದ್ರು, ಲೈಕ್ ದೀಪದ ಆರತಿನ ಹರಿಸ್ಕೊಂಡಿದ್ರು. ಅವರೆಲ್ಲ ದೇವ್ರನ್ನ ತೊಗೊಂಬರೋ ತನಕ ಲೈಕ್ ದೇವಸ್ಥಾನದ ಮುಂದೆ ಕೂತಿದ್ರು. ಇವಾಗ ದೇವಸ್ಥಾನದ ಮುಂದೆ ದೇವ್ರನ್ನ ಕರ್ಕೊಂಡು ಬಂದರು. ಪ್ರತಿಯೊಂದು ಮನೆಗೂ ಹೋಗುತ್ತೆ. ಆ್ಯಂಡ್ ಪ್ರತಿಯೊಂದು ಮನೆಯವರು ಕೂಡ ಪೂಜೆ ಮಾಡಿ, ಕಾಯಿ ಒಡೆದು ಮತ್ತು ಹೂನಾರ ಕೊಟ್ಟು ಎಲ್ಲ ಮಾಡ್ತಾರೆ. ಇವಾಗೇನೆಂದರೆ, ಈಗ ದೇವ್ರ ಜೊತೆನೇ ಲೈಕ್ ಬಾಯಿ ಬೀಗ ಹಾಕ್ಕೊಂಡಿರ್ತಾರಲ್ಲ ಅವರು, ಮತ್ತು ದೀಪದ ಆರತಿ ಅವರು, ಲೈಕ್ ಫುಲ್ ಅಪ್ ಟು ಎಂಡ್ವರೆಗೂ ಅವರು ಜೊತೆಲೇ ಹೋಗ್ತಾರೆ. ಆಮೇಲೆ ಏನಂದರೆ, ಪ್ರತಿಯೊಂದು ಮನೆ ಮುಂದೆನೂ ಬರುತ್ತೆ. ಪ್ರತಿಯೊಂದು ಮನೆಯವರು ಅಷ್ಟೇ ಲೈಕ್ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಇವಾಗ ನೀವೇ ನೋಡ್ಬೋದು ಏನೇನು ನಡೆಯುತ್ತೆ ಅಂತ. ಲೈಕ್ ನೆಕ್ಸ್ಟ್ ಏನಂದರೆ, ಪ್ರತಿಯೊಂದು ಮನೆ ಹತ್ರನೂ ಹೋಗುತ್ತೆ. ನಾನು ಇಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ನಾನು ಇಷ್ಟಕ್ಕೆ ಸ್ಟಾರ್ಟ್ ಮಾಡಿದೆ, ಬಿಕಾಸ್ ಇವ್ರ ಮನೆಯೇ ಫಸ್ಟ್ ರೋಡು ಅಲ್ಲಿದ್ದರಿಂದ ಫಸ್ಟ್ ಇವ್ರ ಮನೆಗೆ ಬಂತು. ಅದಕ್ಕಾಗಿ ಅಜ್ಜಿ ಏನ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಯಾವ ದುಡ್ಡು ಇಲ್ಲ, ನಮ್ಮ ಹತ್ರ ತರದಾಕ್ತಾರೆ, ಅವ್ರು ಏರ್ಸ್ಕೊಟ್ಬಿಡ್ಬೇಕು. ಹಂಗೇನೆ ಇವಾಗ ರೂಲ್ಸ್ ಇರೋದು. ನಾನು 2 months ನೋಟಿಸ್ ಪೀರಿಯಡ್ ಮಾಡಬೇಕು, ಇಲ್ಲ ಸಡನ್ ಆಗಿ ಬಿಡ್ತೀನಿ ಅಂದ್ರೆ 2 ತಿಂಗಳು ದುಡ್ಡು ಅವ್ರಿಗೆ ಕೊಡಬೇಕು. ಯಾವ್ದ್ರ ಬಗ್ಗೆ ಅಂತ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದು ಬೇರೆ ಡೇ ಇದು ಕ್ಲಿಪ್ಪಿಂಗ್ಸು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡು ಅವರು ಬಂಡಿ ಮಾಕಾಳಮ್ಮನ್ನ ಕರೆಸಿದ್ರು. ಅದಕ್ಕೆ ನೋಡಿ ನಾವೆಲ್ಲ ಇಲ್ಲೇ ಕೂತಿದ್ದೀವಿ. ನನ್ನ ಫ್ರೆಂಡ್ ತಂಗಿ ಇವಳು ಅಷ್ಟೇ, ನನ್ನ ಫ್ರೆಂಡ್ ತಂಗಿ ರಮ್ಯಾ ಅಂತ. ನನ್ನ ಫ್ರೆಂಡ್ ಅಲ್ಲಿ ಮುಖ ಮುಚ್ಕೊಂಡು ಕೂತಿದ್ದಾಳೆ, ಯಾಕಂದರೆ ಅವಳು ಲೈಕ್ ರೆಡಿಯಾಗಿದ್ಲು. ಸೀರೆಲ್ಲ ಬಿಚ್ಚಾಕ್ಬಿಟ್ಟು ಬಂದುಬಿಟ್ಟಿದ್ದೀನಿ, ಇವಾಗ ಬೇಡ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಮುಖ ತೋರಿಸ್ತಿಲ್ಲ. ಹಾಗೆ ಮಾತಾಡ್ತಾ ಇದ್ವಿ. ಏನಂದರೆ, ದೇವ್ರನ್ನ ತೊಗೊಂಬರೋಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಹೆಂಗೆ ತೊಗೊಂಡು ಬಂದರು ಅಂತೆಲ್ಲ ನೋಡಿ. ಈ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ, ಬಟ್ ಹಿಂದೆಗಡೆ ಮ್ಯೂಸಿಕ್ ಇರೋದ್ರಿಂದ ಹಾಕ್ಬಾರ್ದು, ಕಾಪಿರೈಟ್ಸ್ ಬರುತ್ತೆ ಅಂತ ನಾನು ಹಾಕಿಲ್ಲ. ಇವಳು ನನ್ನ ಫ್ರೆಂಡ್ ಸಹನಾ ಅಂತ, ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಅವಳು ಕಲಶ ಇಟ್ಕೊಂಡಿದ್ಲು. ಇವಾಗ ಬಂಡಿ ಮಾಕಾಳಮ್ಮನ್ನ ಕರ್ಕೊಂಡು ಬಂದರು. ಇದು ಅವ್ರ ರೋಡ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಏನು ಮಾಡಿದ್ರು ಅಂದರೆ, ದೇವರಿಗೆ ಪೂಜೆ ಮಾಡಿದ್ರು. ಪೂಜೆ ಮಾಡಾದಮೇಲೆ ಕೋಳಿನ ಬಲಿ ಕೊಟ್ಟರು. ಇವರೆಲ್ಲ ನೋಡಿ ಕಲಶ ಇಟ್ಕೊಂಡಿದ್ದಾರೆಲ್ಲ, ಇವರೆಲ್ಲ ಸಹನನ ಕಸಿನ್ಸು. ಇಲ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ದೇವ್ರನ್ನ ಮುಂದೆ ಕರ್ಕೊಂಡು ಬಂದರು. ಸ್ವಲ್ಪ ಹೊತ್ತಲ್ಲೇ ಲೈಕ್ ಎಲ್ಲನೂ ಮಾಡ್ತಾಯಿದ್ರು. ಅವ್ರಿಗೆ ದೃಷ್ಟಿ ತೆಗೆದ್ರು. ದೇವ್ರಿಗೆ ದೃಷ್ಟಿ ಎಲ್ಲ ತೆಗ್ದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿದ್ರು. ಪೂಜೆ ಮಾಡಾದ್ಮೇಲೆ ಮತ್ತೆ ಅವ್ರು ಕರ್ಕೊಂಬರ್ತಾರೆ. ಲೈಕ್ ಚೆನ್ನಾಗಿ ಅನಿಸ್ತು. ಲೈಕ್ ಸೂಪರಾಗಿ ಅಲಂಕಾರ ಮಾಡಿದರು. ಸಖತ್ತಾಗಿ ಕಾಣಿಸ್ತಾ ಇತ್ತು ದೇವರು. ಈಗ ಆ ರೋಡಲ್ಲಿರೋವ್ರ ಮನೆ ಮುಂದೆ ಹೋಗುತ್ತೆ. ಎಲ್ಲರೂ ಪೂಜೆ ಮಾಡ್ತಾರೆ. ಕಂಪ್ಲೀಟ್ 1 ರೌಂಡ್ ಆ ರೋಡ್ ಆದಮೇಲೆ ಅಲ್ಲೇ ಅವ್ರ ಮನೆ ಮುಂದೆ, ಮೀನ್ಸ್ ನನ್ನ ಫ್ರೆಂಡ್ ಮನೆ ಮುಂದೆ ಮಂಟಪ ಮಾಡಿದರು. ಚೆನ್ನಾಗಿತ್ತು ಮಂಟಪ. ಮುಂದೆ ನೀವೇ ನೋಡ್ಬೋದು, ಮಂಟಪದ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಅಲ್ಲಿ ಕೂರಿಸ್ತಾರೆ ದೇವ್ರನ್ನ. ಕೂರಿಸಾದ್ಮೇಲೆ ಮತ್ತೆ ಪೂಜೆ ಮಾಡ್ತಾರೆ. ಮತ್ತು ಪೂಜೆ ಮಾಡಾದಮೇಲೆ ಅವ್ರ ಮನೇಲಿ ನಾನ್ ವೆಜ್ ಮಾಡಿದರು ಬಂದವ್ರಿಗೆಲ್ಲ ಅಂತ. ಪ್ರತಿ ಮನೇಲೂ ಅವರವರೇ ಮಾಡ್ಕೊತಾರೆ. ಅವ್ರವ್ರ ಮನೆಯವರು ಅವ್ರವ್ರ ನೆಂಟರನ್ನ ಕರೆದು ಕೊಡೋ ಥರ. ಲೈಕ್ ಇವ್ರ ಮನೇಲೂ ಮಾಡಿದ್ರು ನಾನ್ ವೆಜ್ ಊಟ. ಇವಾಗ ಎಂಡಿಂಗು. ಇವಾಗ ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇವಾಗ ಏನಂದರೆ, ಮಂಟಪದ ಹತ್ರ ಕರ್ಕೊಂಡೋಗಿ ಕೂರಿಸ್ತಾರೆ. ನೀವೇ ನೋಡ್ಬೋದು. ಇವಾಗ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ದೇವರು ಅಂತ ನೀವೇ ನೋಡಿ.
ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲಂಕಾರ. ಈ ಥರ ಇತ್ತು ಮಂಟಪದ ಅಲಂಕಾರ. ನೋಡಿ, ಮಂಟಪ ಅಂತೂ ಸೂಪರಾಗಿತ್ತು. ಲೈಕ್ ದೇವ್ರ ಅಲಂಕಾರ ಟಾಪ್ ನಾಚ್, ಸಖತ್ತಾಗಿ ಕಾಣಿಸ್ತಿತ್ತು. ಎಲ್ಲರೂ ನೀವು ದರ್ಶನ ಮಾಡ್ಬೋದು. ಕೈ ಮುಕ್ಕೊಡಿ ಇಲ್ಲಿಂದನೇ. ಅವತ್ತು RCB ಮ್ಯಾಚ್ ಇತ್ತು. ಮಕ್ಕಳೆಲ್ಲ ಮಾತಾಡ್ತಾಯಿದ್ರು ಕೂತ್ಕೊಂಡು ವಿರಾಟ್ ಕೊಹ್ಲಿ ಬಗ್ಗೆ, RCB ಬಗ್ಗೆ. RCB ಫ್ಯಾನ್ಸ್ ಇವರು. RCB ಫ್ಯಾನಾ? ನೀವೆಲ್ಲರೂ? ನಾನು ವಿರಾಟ್ ಕೊಹ್ಲಿ ಕಣೋ. ಏಯ್, RCB ಜರ್ಸಿ ಹಾಕಿದ್ಯಲ್ಲ, ತೋರ್ಸು ಮಕ್ಕ. ಜರ್ಸಿ ನಂಬರ್ ಎಷ್ಟು? ಓ, 18 ವಿರಾಟ್. ಜೈ RCB ಅನ್ರು. ಅಲ್ಲೇ ಮಕ್ಕಳು ಮ್ಯೂಸಿಕಲ್ ಚೇರ್ ಆಡ್ತಾಯಿದ್ರು. ಅವಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಫ್ರೆಂಡ್ಸ್ ಜೊತೆಲಿ ಚೈಲ್ಡ್ಹುಡ್ಡಲ್ಲಿ ಆಡ್ತಿದ್ದದ್ದು, ಅದು ನಮ್ಮೂರಲ್ಲಿ ಆಡ್ತಿದ್ದದೆಲ್ಲ ನೆನಪಾಯಿತು. ಹಂಗೇ ಮತ್ತು ಇನ್ನೊಂದು ರೀಸನ್ನು ಸ್ವಲ್ಪ ವ್ಲಾಗ್ದು ಟೈಮಿಂಗ್ ಜಾಸ್ತಿ ಆಗಲಿ ಅಂತಲೂ ಈ ವ್ಲಾಗಲ್ಲಿ ತುಂಬ ಸಲ ಗಾಯ್ಸ್ ಅಂತ ಬೆಳೆಸಿದ್ದೀನಿ. ಬಿಕಾಸ್ ತುಂಬ ಓಲ್ಡ್ ಕ್ಲಿಪ್ಸಿಂಗ್ಸ್ ಅಲ್ವಾ, ಅದಕ್ಕೇ ಏನು ವಾಯ್ಸ್ ಓವರ್ ಕೊಡಬೇಕು ಅಂತ ಗೊತ್ತಾಗದೆ ತುಂಬ ಕನ್ಫ್ಯೂಷನಲ್ಲಿ. ಮತ್ತೊಂದು ವ್ಲಾಗಲ್ಲಿ ಇಂಟ್ರೆಸ್ಟಿಂಗಾಗಿ ಮತ್ತೆ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.